ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದ್ಯೋನಪ್ಪ ಸಿರಿ, ಈ ತಿಂಡಿ ಎಲ್ಲ ಕೊಟ್ಬಿಟ್ಟು ಅವಳನ್ನ ನೋಡ್ಕಂಬ ಅಂತಂದ್ರೆ ಕರ್ಕೊಂಡೆ ಬಂದ್ಬಿಟ್ಟಿದ್ಯಾ? ಏನ್ ಸುಮಾ, ನಿನ್ಗೂ ನಮ್ಮನ್ನೆಲ್ಲ ನೋಡ್ಬೇಕು ಅಂತ ಅನಿಸ್ತಾ? ಅಥವಾ ಅವ್ವ ತಿಂಡಿ ಕೊಟ್ಟಿದ್ ಸಾಲ್ತು ಅಂತ ಇನ್ನೂ ತುಂಬ್ಕೊಂಡು ಹೋಗಿ ಬಂದ್ಯಾ? ಯಾಕವಿ ಯಾಕವಿ ಏನಾಯ್ತು? ಯಾಕೆ ಅಳ್ತಿದೀಯ ಸಚಿನ? ಏನಾಯ್ತಪ್ಪ? ಗೋಸುಂಬೆ ಬಣ್ಣ ಬದಲಾಯಿಸ್ತದೆ ಅನ್ನೋದನ್ನ ನಾವು ಮರಿಬಾರ್ದಾಗಿತ್ತು ಪುಟ್ಟ. ಆ ಕೇಶವಪ್ಪನ ನಂಬಿ ನಾವು ಮೋಸ ಹೋಗ್ಬಿಟ್ಟೆ. ಅದ್ಯೋನ್ ಹೇಳ್ತಿದಾರೆ ಹೊಸಿ ಬಿಡ್ಸಿ 7 ಗಂಟೆ ಅವ್ರೆ. ಈ ಸುಮಾ ನಮ್ಮನೆ ಸೊಸೆಯಾಗಿ ಬರೋದು ನನಗೆ ಮುಂಚೆನೂ ಇಷ್ಟ ಇರಲಿಲ್ಲ, ಈಗಲೂ ಇಷ್ಟ ಇಲ್ಲ, ಮುಂದೆನೂ ಇಷ್ಟ ಆಗಲ್ಲ. ಅದಕ್ಕೆ ಹಾಲಲ್ಲಿ ಔಷಧಿ ಬೆರೆಸಿ ಕೊಟ್ಟಿ. ಸಚಿನ್, ಇನ್ನು ನಾನು ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ನೀನ್ ಸುಮನ್ನ ಬಿಟ್ಟು ಇಲ್ಲೇ ಮನೆ ಮಗನಾಗಿದ್ರೆ ಇರ್ಬೋದು, ಇಲ್ಲ ಹೋಗ್ತಾ ಇರ್ಬೋದು. ಒಂದ್ ಮಾತು ನೆನ್ಪಿಡ್ಕೋ, ನಿನಗೆ ಅವಳೇ ಬೇಕು ಅಂತ ಈ ಮನೆಯಿಂದ ಆಚೆ ಕಾಲಿಟ್ರೆ ನನ್ನ ಆಸ್ತಿಯಲ್ಲಿ ಒಂದ್ ಬಿಡಿಗಾಸ್ ಕೂಡ ಸಿಗಲ್ಲ. ಯಾರು ಬಿಟ್ರು ನಾನು ಸುಮ್ಮನೆ ಕೈ ಬಿಡಲ್ಲ. ನೀವು ನೊಂದ್ಕೋಬೇಡಿ. ನಮ್ಮಪ್ಪ ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀನ್ ಯಾಕೆ ಕ್ಷಮೆ ಕೇಳ್ತಿದ್ಯಾ ಸಚಿನ್? ಇನ್ ನಿನ್ಗೂ ಅನ್ಯಾಯ ಆಗಿದೆ ಅಲ್ವಾ? ಅವ್ರು ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟ ಮೇಲೆ ಬದಲಾಗಿದ್ದಾರೆ ಅನ್ಕೊಂಡೆ. ಆದರೆ ಮನಸ್ಸಲ್ಲಿ ಇಷ್ಟು ವಿಷ ತುಂಬಿಕೊಂಡಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಮ್ಮ. ದೊಡ್ಡವರು ತಿಳಿದವ್ರೆ ಹಿಂಗ್ ಮಾಡ್ಬಿಟ್ರೆ ಸಣ್ಣವ್ರು ಯಾರು ದಾರಿ ತೋರಿಸ್ತಾರೆ? ನನ್ನ ಮಗಳ ಜೀವನ ಚಂದಕ್ಕಿರ್ಬೇಕು ಅಂತ ಎಲ್ಲ ರೀತಿ ಶಾಸ್ತ್ರಗಳು ಮಾಡಿ ಮದುವೆ ಮಾಡಿಕೊಟ್ಟೆ. ಕೊನೆಗೂ ಹಿಂಗಾಗೋಯ್ತೆ.